ಬೆಂಗಳೂರು, ಮುಂಬೈ, ದೆಹಲಿ ಮಾದರಿಯಲ್ಲಿ ಫ್ಲೈಓವರ್ ಕೆಳಗಡೆ ಕ್ರೀಡಾ ಚಟುವಟಿಕೆ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿಗೆ ಕಾರವಾರದಲ್ಲಿ ಚಿಂತನೆ ನಡೆಸಲಾಗಿದೆ. ಕಾರವಾರ ನಗರದಲ್ಲಿ ಹಾದು ಹೋಗುವ ಫ್ಲೈಓವರ್ ಕೆಳಗಡೆ ಅಭಿವೃದ್ಧಿಗೆ ಪ್ರಸ್ತಾವನೆಯನ್ನು ಮಂಡಿಸಲಾಗಿದೆ. ಬೆಂಗಳೂರು ಸೇರಿದಂತೆ ಮುಂಬೈ ಮತ್ತು ದೆಹಲಿ ಫ್ಲೈಓವರ್ ಕೆಳಗಿನ ಜಾಗವನ್ನ ಪ್ರವಾಸೋದ್ಯಮ ಮತ್ತು ಸ್ಥಳೀಯರ ಕ್ರೀಡಾ ಚಟುವಟಿಕೆ ಹಾಗೂ ಪಾರ್ಕ್ಗಳಾಗಿ ಅಭಿವೃದ್ಧಿಪಡಿಸಲಾಗಿದೆ. ಅದೇ ರೀತಿ ಉತ್ತರ ಕನ್ನಡದ ಕಾರವಾರದ ರವೀಂದ್ರನಾಥ ಕಡಲ ತೀರದ ಮುಂದಿನ ರಸ್ತೆ ಅಭಿವೃದ್ಧಿಗೆ ಪ್ರಸ್ತಾಪ ಮಾಡಲಾಗಿದೆ. ಫ್ಲೈಓವರ್ ಕೆಳಗೆ ಗಾರ್ಡನ್, ಕ್ರಿಕೆಟ್ ನೆಟ್ ತರಬೇತಿ ಕೋರ್ಟ್, ಬ್ಯಾಡ್ಮಿಂಟನ್ ಕೋರ್ಟ್ ಸೇರಿದಂತೆ ಪ್ರವಾಸೋದ್ಯಮ ಮತ್ತು ಕ್ರೀಡಾ ಚಟುವಟಿಕೆಗೆ ಪೂರಕವಾಗಿ ಅಭಿವೃದ್ಧಿ ಮಾಡಲು ಶಾಸಕ ಸತೀಶ್ ಸೈಲ್ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಪ್ರಸ್ತಾಪ ಮಾಡಿದ್ದಾರೆ. ನ್ಯಾಷನಲ್ ಹೈವೇಗೆ ಪರ್ಮಿಷನ್ ಲೆಟರ್ ಬರೆದಿದ್ದೇನೆ. ಏನಂತ ಹೇಳಿದ್ರೆ, ಎರಡೂ ಫ್ಲೈಓವರನ್ನು ಅದರೊಳಗೆ ಕ್ರೀಡಾಂಗಣ, ಸಣ್ಣ ಮಕ್ಕಳಿಗೆ ಶಾಪಿಂಗ್, ಸ್ಮಾಲ್ ಶಾಪಿಂಗು, ಒಂದು ಗಾರ್ಡನ್ ಪ್ಲಸ್ ವಾಕಿಂಗ್ ಟ್ರ್ಯಾಕ್ ಸುಮಾರು ಒಂದೂವರೆ ಅಂದರೆ 3 ಕಿಲೋಮೀಟರ್ ವಾಕಿಂಗ್ ಟ್ರ್ಯಾಕ್ ಮಾಡಬಹುದು. ಕಾರವಾರದಲ್ಲಿ ಫ್ಲೈಓವರ್ ಒಟ್ಟು 1.5 ಕಿಲೋಮೀಟರ್ ದೂರ ಇದ್ದು ಕಡಲ ತೀರದ ಮುಂದೆಯೇ ಹಾದು ಹೋಗಿದೆ. ನಗರದ ಸೌಂದರ್ಯ ಹೆಚ್ಚಿಸಲು ಮತ್ತು ಗ್ರೀನ್ ಸಿಟಿಯಾಗಿ ಪರಿವರ್ತಿಸಲು ಅವಕಾಶವಿದ್ದು ಶಾಸಕರ ಪ್ರಸ್ತಾವನೆ ಸರಿ ಇದೆ ಅಂತಿದ್ದಾರೆ ಸ್ಥಳೀಯರು. ಮುಂಬೈ ಮತ್ತು ದೆಹಲಿಯಲ್ಲಿ ಅಲ್ಲಿ ಅವರು ಎಲ್ಲ ಆಕ್ಟಿವಿಟೀಸಿಗೆ ಯಾಕೆ ಅವಕಾಶ ಕೊಟ್ಟಿದ್ದಾರೆ ಅಂದರೆ, ಅದು ಅಲ್ಲಿ ಕಾರ್ಪೊರೇಷನ್ನವರೇ ಆ ಫ್ಲೈಓವರ್ಗಳನ್ನು ಕಟ್ಟಿದ್ದಾರೆ ಮತ್ತು ಆ ಜಾಗನೂ ಕಾರ್ಪೊರೇಷನ್ಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಮಾಡಿದರೆ ಒಳ್ಳೆಯದು. ಮತ್ತು ಬೇಕಿದ್ರೆ ಗಾರ್ಡನ್ನೂ ಮಾಡಲಿ, ಒಂದು ಕಡೆಗೆ ಸ್ವಲ್ಪ ಸೌಂದರ್ಯೀಕರಣ ಮಾಡಲಿ, ಕೆಳಗಡೆ ಬಂದು ಕೂತ್ಕೊಳ್ಳೋ ವ್ಯವಸ್ಥೆ ಮಾಡಲಿ, ಜನರಿಗೆ ಏನಾದರೂ ಒಂದು ಅದನ್ನು ಉಪಯೋಗ ಮಾಡೋ ಹಾಗೆ ಮಾಡಲಿ. ಆ ಜಮೀನಿಗೆ ಇನ್ನು ಮುಂದೆ ಅಲ್ಲಿ ಪ್ಲಾಸ್ಟಿಕ್ ಬಿದ್ದಿರೋ ಜಮೀನಾಗಿ ಇರಬಾರ್ದು ಅಷ್ಟೇ. ಬೆಂಗಳೂರು ಸೇರಿ ಮುಂಬೈ ಮತ್ತು ದೆಹಲಿ ಮಾದರಿಯಲ್ಲಿ ನಗರ ಸೌಂದರ್ಯ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಒಪ್ಪಿಗೆ ಮೇಲೆ ಪ್ರಸ್ತಾವನೆ ಭವಿಷ್ಯ ನಿಂತಿದೆ. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.